ಎಲ್ಲ ಹೆಣ್ಮಕ್ಳಿಗೂ ಒಂದು ಅಂದರೆ ಮನಸ್ಸಲ್ಲಿ ಉದ್ಭವ ಆಗುತ್ತೆ. ಮಕ್ಕಳೂ ನೋಡಬೇಕು, ಮನೇಲೂ ನೋಡಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಹೆಣ್ಣು ಅಂದ ತಕ್ಷಣ ಬರೀ ಮನೆಗೆ ಸೀಮಿತ ಅಲ್ಲ, ಎಲ್ಲ ರೀತಿಯಿಂದಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು. ಕೇಳಿದ್ರಲ್ಲ ಪ್ರಶ್ನೆ, ಅದಕ್ಕಿಂತ ನನಗೆ 1% ಜಾಸ್ತಿ ಆಗಿದೆ ಅಂದರೆ ಏನು ತಪ್ಪಿಲ್ಲ. ಅದರಲ್ಲಿ ₹1 ಖರ್ಚು ಮಾಡೋಕ್ಕೆ ತುಂಬ ಯೋಚನೆ ಮಾಡ್ತೀನಿ. ನನಗೆ ನನ್ನ ಬಗ್ಗೆ ತುಂಬ ಪ್ರೌಡ್ ಮೂಮೆಂಟ್ ಇದೆ ಸರ್. ಈಗ ನಮ್ದು ಇನ್ನೊಂದು ಲೈಫ್ ಅನ್ನೋದೀಗ ನೀವು ಇವತ್ತು ಟೈಮ್ಗೆ ವ್ಯಾಲ್ಯೂ ಕೊಟ್ಟಿರೋದಕ್ಕೆ ನೀವು ಈ ಚೇರಲ್ಲಿ ಕೂತ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ಗೆ ಬಟ್ ವೈ ಕಾಂಟ್ ವಿ? ಮೇಡಮ್ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಸರ್. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನನ್ನ ಹೆಸರು ನಂದಿನಿ ಅಂತ. ನಾನು ಒನಿಶಾ ಸರ್ವಿಸ್ ಫೌಂಡೇಶನಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಫ್ರಮ್ ಪಾಸ್ಟ್ 4 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಒನಿಶಾದಲ್ಲೇ ನಾನು ಟೈಲರಿಂಗ್ ಕಲ್ತಿದ್ದು. ಸೊ ಟೈಲರಿಂಗ್ ಕಲ್ತ ಮೇಲೆ ನಂಗೊಂದು ಆಪರ್ಚುನಿಟಿ ಸಿಕ್ತು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡೋದಕ್ಕೆ. ಸೊ ಅದು ಆಪರ್ಚುನಿಟಿ ಕೊಟ್ಟಂಥ ವೆಂಕಟೇಶ್ವರಿ ಮ್ಯಾಮ್ಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಪ್ರೋಗ್ರಾಮ್ಗೆಲ್ಲ ಅಟೆಂಡ್ ಮಾಡ್ತಾ ಇರಲಿಲ್ಲ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್. ನಮಸ್ತೆ ಸರ್, ನನ್ನ ಹೆಸರು ಚೇತನ ಅಂತ ಹೇಳಿ. ನಾನು ಬೇಸಿಕಲಿ ಚಿತ್ರದುರ್ಗದಿಂದ ಬಂದಿರೋದು. ಬ್ಯಾಂಗ್ಳೂರಿಗೆ ಬಂದಿದ್ದೆ ಜಾಬ್ ರಿಲೇಟೆಡ್ಗೋಸ್ಕರ. ಹಾಗಾಗಿ ನನಗೆ ಫಸ್ಟ್ ಆಪರ್ಚುನಿಟಿ ಸಿಕ್ಕಿದ್ದು ಒನಿಶಾ ಸರ್ವಿಸ್ ಫೌಂಡೇಶನಲ್ಲಿ ಆ್ಯಸ್ ಎ ಆಫೀಸ್ ಅಸಿಸ್ಟೆಂಟಾಗಿ ಸೇರಿಕೊಂಡೆ ನಾನು. ಹಾಗೆ ನಾನು 10th ಮಕ್ಕಳಿಗೆ ಟೀಚಿಂಗ್ ಕೂಡ ಮಾಡ್ತಿದ್ದೆ. ಹಾಗೆ ನಂದು ಗ್ರಾಫ್ ಹೋಗ್ತಾ ನಾನಿಲ್ಲಿ ಅಕೌಂಟೆಂಟಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೀಚಿಂಗ್ ಬಂದು ನನ್ನ ಪ್ಯಾಷನ್ ಅದು ಡ್ರೀಮನ್ನು ನನಗೆ ಡ್ರೀಮ್ ಕಮ್ ಟ್ರೂ ಮಾಡಿದ್ದು ಒನಿಶಾ ಸರ್ವಿಸ್ ಫೌಂಡೇಶನ್. ಸೊ ಅಕೌಂಟೆಂಟ್ ಆ್ಯಸ್ ಎ ಟೀಚರ್ ಆಗಿ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದು ಒನಿಶಾ ಸರ್ವಿಸ್ ಫೌಂಡೇಶನ್, ಬೆಂಕಿ ಮ್ಯಾಮ್ ಮತ್ತು ಡಾಕ್ಟರ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಭುವನೇಶ್ವರಿ ಅಂತ. ನಾನು 2017ನಲ್ಲಿ ನಾನು ಒನಿಶಾಗೆ ಜಾಯ್ನ್ ಆಗ್ತೀನಿ. ನಾನು ಟೀಚರಾಗಿ ಜಾಯ್ನ್ ಆಗ್ತೀನಿ. ಆಮೇಲೆ ಮ್ಯಾಮ್ ನನಗೆ ಟೀಚಿಂಗಲ್ಲೇ ಇರ್ತೀನಿ. ಆಮೇಲೆ ನನಗೆ ಕೋಆರ್ಡಿನೇಟರ್ ಪೋಸ್ಟ್ ಕೊಡ್ತಾರೆ. ಅದಾದಮೇಲೆ ಇವಾಗ ನಾನು ಆಫೀಸ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದ ಒನಿಶಾ ವೆಂಕಟೇಶ್ವರಿ ಮ್ಯಾಮ್ಗೂ ಮತ್ತು ಡಾಕ್ಟರ್ ಸರ್ಗೂ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ನಮಗೆ ಈ ಬ್ಯಾಕ್ಗ್ರೌಂಡು ನನಗೆ ಗೊತ್ತಿರಲಿಲ್ಲ, ಟೀಚಿಂಗ್ ಲೆವೆಲ್ಲು ನನಗೆ ಗೊತ್ತಿರಲಿಲ್ಲ, ಹೆಂಗೆ ಟೀಚ್ ಮಾಡಬೇಕು ಅಂತಲೂ ಬರ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಮೇಲೆ ನಾನು ಎಲ್ಲ ಕಲ್ತಿದ್ದೀನಿ. ಮ್ಯಾಮ್ 1 by 1 ನನಗೆ ಗೈಡ್ ಮಾಡ್ತಾ ಬಂದರು. ಹಂಗಾಗಿ ನಾನು ಇವಾಗ ಈ ಲೆವೆಲಿಗೆ ಬಂದಿದ್ದೀನಿ. 9 ವರ್ಷ ನಾನು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಅದು ನಮ್ಮ ವೆಂಕಟೇಶ್ವರಿ ಮ್ಯಾಮು ಅವರು ನಮ್ಮಲ್ಲಿ ಇಟ್ಟಿರೋ ನಂಬಿಕೆ ಮತ್ತು ನಾವು ಅವ್ರಿಗೆ ಕೊಟ್ಟಿರೋಂಥ ಟ್ರಸ್ಟ್ಫುಲ್ ಆಗಿರೋದು ನಾವಿರೋದು ಆ ಥರ. ಹಂಗಾಗಿ ನಾವು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್. ಹಾಯ್, ನನ್ನ ಹೆಸರು ಪವಿತ್ರ. ನಾನು WP ಪ್ರಾಜೆಕ್ಟಲ್ಲಿ ಕೋಆರ್ಡಿನೇಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಕೂಡ ಸ್ಟೂಡೆಂಟಾಗಿ ಬೇಸಿಕ್ ಟೈಲರಿಂಗ್ ಕ್ಲಾಸಲ್ಲಿ ಜಾಯ್ನ್ ಆಗಿ ಕಲಿತು ನೆಕ್ಸ್ಟ್ ನನಗೆ ಈ ಆಪರ್ಚುನಿಟಿ ಸಿಕ್ತು ಕೋಆರ್ಡಿನೇಟರ್ ವರ್ಕ್ ಮಾಡೋದಕ್ಕೆ. ಸೊ ಈಗ ಒಂದು 5 ಮಂತ್ಸಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವೆಂಟ್ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ನಾವು ವಿಮೆನ್ಸ್ ಡೇ ಜೊತೆ ವಿಜಿಲೈಟ್ಸ್ ಅಂತ ಒಂದು ಪ್ರೋಗ್ರಾಮ್ ಟೈಲರಿಂಗ್ದು ವ್ಯಾನ್ದು ನಾವು ಓಪನಿಂಗ್ ಮಾಡಬೇಕು ಅಂತ, ಇನಾಗ್ರೇಷನ್ ಮಾಡಬೇಕು ಅಂತ ಮಾಡಿರೋದ್ರಿಂದ ಈ ವುಮೆನ್ಸ್ ಡೇ ಸೆಲೆಬ್ರೇಷನ್ನು ಆಯಿತು ಮತ್ತು ಇನಾಗ್ರೇಷನ್ ಕೂಡ ಆಯಿತು. ಸೊ ತುಂಬ ಖುಷಿ ಇದೆ. ನಾವು ಒಬ್ಬರಂತಲ್ಲ, ಹೋಲ್ ಟೀಮ್ ವರ್ಕು ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಮೇನ್ ಮೋಟೋ ಏನು ಅಂದರೆ ವುಮೆನ್ಸ್ಗೆ ಒಂದು ವರ್ಕ್ ಥರ ಕೊಡಬೇಕು ಅನ್ನೋ ಒಂದು ಮೋಟೋ ಇಟ್ಕೊಂಡು ಇದು ಮಾಡೋದ್ರಿಂದ ಸೊ ಇದೊಂದು ನಮಗೆ ಸಕ್ಸಸ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನದೊಂದು ಅನಿಸಿಕೆ. ನೀವು ಹೇಳಿರೋ ಪ್ರಕಾರ ಅದು ಎಲ್ಲರಿಗೂ ಇರುತ್ತೆ ಸರ್, ಬರಲೇಬೇಕು, ನಾವು ಆ ಥರ ಬಂದರೆ ನಮ್ದು ಇನ್ನೊಂದು 1 ಸ್ಟೆಪ್ ಫಾರ್ವರ್ಡ್ ಹೋಗ್ತೀವಿ ಅನ್ನೋದು ನಂಬಿಕೆ ನನಗೆ. ಸೊ ಮೇನ್ ಅಂದರೆ ನಾವು ಫ್ಯಾಮ್ಲಿನೂ ನೋಡ್ಕೋಬೇಕು ಮತ್ತು ನಮ್ಮ ಈ ಕಡೆ ಬಂದಾಗ ನಮ್ಮದು ಆಫೀಸ್ ವರ್ಕ್ ಏನಿರುತ್ತೆ ಅದು ಕೂಡ ನೋಡ್ಕೋಬೇಕು. 2 ಬ್ಯಾಲೆನ್ಸ್ ಮಾಡಿದ್ದೀವಿ ಅಂದರೆ ಸೊ ಮನೇಲಿ ಕೂಡ ನಮಗೆ ಪರ್ಮಿಷನ್ ಅನ್ನೋದು ಕೊಡ್ತಾರೆ. ಸೊ ಒಂದೇ ಕಡೆ ನಾವು ಹೋಗಿಬಿಟ್ರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾರೆ, ಬೇಡ ಹೋಗೋದು ಬೇಡ, ನೀವು ಮನೆಗೆ ನೀವು ಕೊಡ್ತಿಲ್ಲ ಏನೂ. ಸೊ ಅಲ್ಲೇ ಬೇರೆ ನಿಮ್ದೆಲ್ಲ 100% ಅಲ್ಲೇ ಕೊಡ್ತಿದ್ದೀರ ಅನ್ನೋದಕ್ಕೆ. ಸೊ ಮನೆಯಿಂದ ನಮಗೆ ಯಾವಾಗ ನೆಗೆಟಿವ್ ಅನ್ನೋದು ಇಮೇಜ್ ಫಾರ್ಮ್ ಆಗುತ್ತೋ ನಮ್ಮದು ಏನು ಒಂದು ಸ್ಟೆಪ್ ಮುಂದೆ ಹೋಗೋದು, ಒಂದು 10 ಸ್ಟೆಪ್ಪು ಹಿಂದೆ ಹೋಗಿಬಿಡ್ತೀವಿ. ಸೊ ಬೆಟರ್ ನನ್ನ ಅನಿಸಿಕೆ ಬಂದುಬಿಟ್ಟು 2 ನಾವು ಕಂಪೋಸ್ ಆಗಿ 2 ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋದರೆ ಸೊ ಎಲ್ಲ ಥರದ್ದು ನಮ್ಗೆ ಏನು ಬೇಕು ಅದನ್ನು ನಾವು ಆರಾಮಾಗಿ ಗ್ರ್ಯಾಬ್ ಮಾಡ್ಕೋಬೋದು ಅನ್ನೋದು ನನ್ನದೊಂದು ಅನಿಸಿಕೆ. ಅಂದರೆ ನಿಮ್ಮ ಪ್ರಕಾರ ವರ್ಕ್ ಲೈಫು ಮತ್ತು ಫ್ಯಾಮಿಲಿ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ. ಹೌದು ರೈಟ್. ಮೇಡಮ್, ನಿಮ್ಮ ಪ್ರಕಾರ ಒಬ್ಬ ಹೆಣ್ಣಾಗಿ ಈಗ ಮನೆಯಲ್ಲಿ ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೇನೆ, ಇಲ್ಲ ಅಂತ ಹೇಳಿದ್ರೆ ನಾನೇನೋ ಈಗ ಒಂದೇನೋ ಕಲೀಲಿಕ್ಕೆ ಹೋಗ್ತಾ ಇದ್ದೇನೆ, ಇಲ್ಲ ಅಂತ ಹೇಳಿದ್ರೆ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಿದೆ, ನಾನು ಹೋಗಬೇಕು ಅಂತ ಹೇಳಿದಾಗ
ನೂರಾರು ಪ್ರಶ್ನೆಗಳು ಉಟ್ಕೊಳ್ತವೆ. ಮಕ್ಕಳು ನೋಡ್ಕೊಳ್ಳೋರು ಯಾರು, ಇಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು, ಅತ್ತೆ ಮಾವನ ನೋಡ್ಕೊಳ್ಳೋರು ಯಾರು. ನಿಮ್ಮ ಜೀವನದಲ್ಲಿ ನೀವು ಈ ಥರದ್ದು ಎದುರಿಸಿದ್ದೀರಾ, ನೀವು ಹೇಗೆ ಅದರಿಂದ ಆಚೆ ಕಡೆ ಬಂದಿದ್ದೀರಿ? ಇವಾಗ ನಾನು ನಿಮ್ಮನ್ನು ನೋಡಿದ್ರೆ ಇವಾಗ ವನಿಷಾ ಫೌಂಡೇಶನ್ ಕಡೆಯಿಂದ ನಿಮಗೆ ಒಂದು ಆಪರ್ಚುನಿಟಿ, ನೀವೊಂದು ಮುಖ್ಯವಾಹಿನಿಯಲ್ಲಿದ್ದೀರಾ, ನೀವು 4 ಜನಕ್ಕೆ ಒಂದು ವಿದ್ಯೆಯನ್ನು ಕಲಿಸ್ಕೊಳ್ತಾ ಇದ್ದೀರಾ. ಸೊ ನೀವು ಈ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಏನನ್ನು ದಾಟಿ ಬಂದ್ರಿ, ಇದರಿಂದ ನೋಡುವಂಥ ವೀಕ್ಷಕರು ಏನು ಕಲಿಬೋದು ನಿಮ್ಮಿಂದ? ಒಳ್ಳೆ ಕ್ವಶನ್ನೇ ಕೇಳಿದ್ದೀರಾ ಸರ್. ಇದು ಬಂದು ಎಲ್ಲ ಹೆಣ್ಮಕ್ಳಿಗೂ ಒಂದು ಅಂದರೆ ಮನಸ್ಸಲ್ಲಿ ಉದ್ಭವ ಆಗುತ್ತೆ, ಅದಕ್ಕೆ ಅದಾಗಿ ಉದ್ಭವ ಆಗೋಂಥ ಕ್ವಶನ್ ಇದು. ನಾವು ಅದನ್ನೆಲ್ಲ ದಾಟಲೇಬೇಕಾಗುತ್ತೆ. ಯಾಕೆಂದರೆ ಒಂದು ಮನಸ್ಸು ಮಾಡಿ ನಾವು ಆಚೆ ಬರ್ತೀವಿ ಅಂತಂದಮೇಲೆ ಅದನ್ನೆಲ್ಲ ಕ್ವಶನ್ನಿಗೆ ನಾವು ಆನ್ಸರ್ ರೆಡಿ ಇಟ್ಟಿರಬೇಕು. ಆದರೆ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು, ಮೆಂಟಲಿ ಮತ್ತು ಫಿಸಿಕಲಿ ಎಲ್ಲ ಕಡೆನೂ ನಾವು ಎಲ್ಲ ಪ್ರಿಪೇರ್ ಆಗಿದ್ರೆ ಮಾತ್ರ ನಾವು ಔಟ್ಸೈಡ್ ಬಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಚಾನ್ಸೇ ಇಲ್ಲ. ಎರಡೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಮನೇಲೂ ಮ್ಯಾನೇಜ್ ಮಾಡಬೇಕು, ಔಟ್ಸೈಡಲ್ಲೂ ಮ್ಯಾನೇಜ್ ಮಾಡಬೇಕು, ಮಕ್ಕಳೂ ಕೇರ್ ತಗೋಬೇಕು. ಅಂದರೆ ನಾವು ಟೈಮ್ ಟು ಟೈಮ್ ಎಲ್ಲದು ಟೈಮ್ ಟು ಟೈಮ್ ಆಗಿ ನಾವೆಲ್ಲದನ್ನು ಹಾಕ್ಕೊಂಡು ಒಂದು ಟೈಮ್ ಟೇಬಲ್ ಥರ ಮಾಡಿಕೊಂಡು ನಾವು ಆಚೆ ಬರಬೇಕಾಗತ್ತೆ. ಸುಮ್ಮನೆ ಏನೋ ಬಂದ್ವಿ, ಏನೋ ಕೆಲಸ ಮಾಡಿದ್ವಿ, ಏನೋ ವಾಪಸ್ ಹೋದ್ವಿ, ಅದೆಲ್ಲ ಚಾನ್ಸೇ ಇಲ್ಲ. ಮಕ್ಕಳೂ ನೋಡಬೇಕು, ಮನೇಲೂ ನೋಡಬೇಕು, ಎರಡೂ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಹೆಣ್ಣು. ಅಂದರೆ ಇವಾಗ ಗಂಡು ಮಕ್ಕಳು ಆ ಥರನೇ ಇರ್ತಾರೆ. ಕೆಲವ್ರ ಮನೇಲಿ ಹಿಂಗೆ ಒಂದೇ ಥರನೇ ಇರೋದಿಲ್ಲ. ಒಬ್ಬರು ಸಮಾಧಾನ ಆಗಿರ್ತಾರೆ, ಒಬ್ಬರು ಸ್ವಲ್ಪ ಸಿಟ್ಟಾಗಿ ಇರ್ತಾರೆ. ಆವಾಗ ನಾವೇನು ಮಾಡಬೇಕು, ಎರಡೂ ಬ್ಯಾಲೆನ್ಸ್ ಮಾಡಲೇಬೇಕು. ನಾವು ಬರ್ತೀವಿ, ನಾವು ಮಾಡಲೇಬೇಕು ಅಂತ ನಮಗೊಂದು ಚಾಲೆಂಜಿಂಗ್ ಇರುತ್ತೆ. ಅದು ನಾವು ಎಲ್ಲೂ ಹೋಗಿರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬ್ಯಾಕ್ಗ್ರೌಂಡು ನಮಗೆ ಆ ಥರನೇ ಇರುತ್ತೆ. ಫಸ್ಟಿಂದನೂ ಹಂಗೆ ಬೆಳೆಸಿರ್ತಾರೆ. ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅವ್ರನ್ನ ಮಾತಾಡಿಸ್ಬಾರ್ದು, ಇವ್ರ ಹತ್ರ ನಿಂತ್ಕೋಬಾರ್ದು, ಅದೆಲ್ಲ ಇದ್ದೇ ಇರುತ್ತೆ. ಒಂದು ಹೆಣ್ಮಗಳಾದಮೇಲೆ ಅದೆಲ್ಲ ಚಾಲೆಂಜಿಂಗ್ ಆಗಿರುತ್ತೆ ಫಸ್ಟು. ಆಮೇಲೆ ಮದುವೆ ಆದಮೇಲೆ ಈ ನಮಗೆ ಸಂಸಾರದ ತಾಪತ್ರಯಗಳಲ್ಲಿ ನಾವು ಆಚೆ ಬರಲೇಬೇಕಾಗತ್ತೆ. ಹೆಣ್ಣು ಅಂದಮೇಲೆ ನಾವು ಮಾಡಲೇಬೇಕು. ಇವಾಗ ಫಸ್ಟಿನ ಥರ ಅಂತೂ ಅಲ್ಲ, ಒಬ್ಬರೇ ದುಡ್ದು ತಿನ್ನಕ್ಕಂತೂ ಆಗಲ್ಲ, ಮನೇಲಿ ಇಬ್ಬರು ಮಾಡಲೇಬೇಕು. ಹಂಗಾಗಿ ಇದು ನಮಗೆ ಚಾಲೆಂಜಿಂಗ್ ಆಗಿದೆ. ನಾನು ತುಂಬ ಫೇಸ್ ಮಾಡಿದ್ದೀನಿ ಕೂಡ, ಅದು ಎಲ್ಲ ಬ್ಯಾಲೆನ್ಸು ಮಾಡಿದ್ದೀನಿ ಕೂಡ ಆಗಿದೆ ನನ್ನಿಂದ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಿಮ್ಮ ನಗುವಲ್ಲಿ ಕಾಣಿಸ್ತಾ ಇದೆ ಅದರಿಂದ ಎಷ್ಟು ಕಷ್ಟ ಇದೆ ಅಂತ ಅದು ಅರ್ಥ ಆಗುತ್ತೆ. ಅಂದರೆ ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟ್ ಇದ್ದಾರೆ. ಅಂದರೆ ನೀನೇ ಮಾಡ್ತೇವಿಯಾ, ನೀನೇ ಮಾಡಬೇಕು, ಇಲ್ಲ ನಾನು ಮಾಡ್ತಾ ಇದ್ದೀನಿ ನೀನು ಮಾಡಬೇಕು, ಆ ಥರ ಇಲ್ಲ. ನಾನು ಮಾಡ್ತೀನಿ, ನೀನು ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನಾನು ಇದು ಮಾಡಿದ್ರೆ ನೀನು ಇದು ಮಾಡು, ನಿನ್ನ ಕೈಲಾಗಲ್ವಾ ನಾನು ಅದನ್ನು ಮಾಡಿಕೊಡ್ತೀನಿ. ಆ ಥರ ಅವ್ರಿರುವಾಗ ನಾವು ಸ್ವಲ್ಪ ಸಪೋರ್ಟಿವ್ ಆಗಿ ಹೊಂದ್ಕೊಂಡು ಹೋಗಬೇಕು. ಇಲ್ಲ ನಾನು ಮಾಡೋಕ್ಕಾಗಲ್ಲ, ಇಲ್ಲ ನೀವೇ ಮಾಡ್ಕೊಡ್ಬೇಕು, ನಾನು ಆಚೆ ಮಾಡ್ತಾಯಿದ್ದೀನಿ ಇವಾಗ, ನೀವು ಮನೆಯಲ್ಲೇ ಮಾಡಂದರೆ ಅದು ತುಂಬ ದೊಡ್ಡ ವಿದ್ಯಾನ ಆಗೋಗ್ಬಿಡುತ್ತೆ. ಹಂಗಿರಲ್ಲ. ಅಂದರೆ ಕೆಲವ್ರು ಇರ್ತಾರೆ, ಆದರೆ ನಮ್ಮ ಹಸ್ಬೆಂಡ್ ಆ ಥರ ಇರಲಿಲ್ಲ, ಆ ಥರ ಮೆಂಟಾಲಿಟಿ ಇರಲಿಲ್ಲ. ಅವ್ರಿಗೂ ನಾನು ಆಚೆ ಹೋಗಿ ದುಡಿಬೇಕು ಅನ್ನೋದು ಅವರಲ್ಲೂ ಮನಸ್ಸಲ್ಲಿ ಇರುತ್ತೆ. ಹಂಗಾಗಿ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಸೀಕ್ರೆಟ್ ನಮಗೆ ಗೊತ್ತಾಯಿತು. ಅಂದರೆ ನಿಮ್ಮ ಏನು ಪತಿದೇವರು ಇದ್ದಾರೆ, ಅವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ನೀವು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿರೋದ್ರಿಂದ ನಿಮ್ಮ ಜೀವನ ಸರಿದೂಕೊಂಡು ಹೋಗ್ತಾ ಇದೆ. ದೇವರು ನಿಮಗೆ ಅದೇ ಥರ ಆಶೀರ್ವಾದ ಮಾಡಲಿ. ಮುಂದಕ್ಕೂ ಮಕ್ಕಳು ಕೂಡ ನೀವು ಹೇಗೆ ಈಗ ಅವರಿಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ಸಮತೋಲನವಾಗಿ ಪರಿವಾರ ಪ್ಲಸ್ ವರ್ಕ್ ಅನ್ನೋದೇನು ಬಂದಿದೆ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಮೇಡಮ್. ನೀವು ಇವಾಗ ಒಂದು ವೇದಿಕೆಯಲ್ಲಿದ್ದೀರಾ, 4 ಜನಕ್ಕೆ ವಿದ್ಯೆ ಕಲಿಸ್ತಾ ಇದ್ದೀರಾ. ನಿಮಗೆ ಯಾವತ್ತಾದರೂ ಹೆಣ್ಮಕ್ಳು ಈ ರೀತಿ ಅಂದರೆ ಏನು ಹೇಳ್ತಾರೆ, ಎಲ್ಲರೂ ಬರಬೇಕು ಒಂದು ವೇದಿಕೆಯಲ್ಲಿ, ಅವ್ರದ್ದೇ ಒಂದು ಪ್ರೈವೇಟ್ ಜೀವನ ಇರಬೇಕು ಅನ್ನಿಸ್ತಾ? ಹೌದು ಸರ್, ಇರಬೇಕು. ಯಾಕಂತ ಹೇಳಿದರೆ ಹೆಣ್ಣು ಅಂದ ತಕ್ಷಣ ಬರೀ ಮನೆಗೆ ಸೀಮಿತ ಅಲ್ಲ, ಹೌದಲ್ವಾ? ಹೊರಗಡೆನೂ ಬರಬೇಕು. ಬಂದರೆ ಈಗ ಅಟ್ಲೀಸ್ಟ್ ಒಂದು 10 ವಿಷಯ ಎಕ್ಸ್ಟ್ರಾ ಗೊತ್ತಾಗುತ್ತೆ ಅಲ್ವಾ ಸರ್? ಈಗ ಮನೇಲಿದ್ದರೆ ನಮಗೇನೂ ಗೊತ್ತಾಗೋದಿಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ, ಒಂದು ಒಳ್ಳೆ ವಿಷಯಗಳನ್ನ ತಿಳ್ಕೊತೀವಿ. ಸೊ ಡೆಫಿನೆಟ್ಲಿ ಹೆಣ್ಮಕ್ಳು ಹೊರಗಡೆ ಬಂದಷ್ಟು ತುಂಬ ಇಂಪಾರ್ಟೆಂಟ್ ಸರ್. ಮೇಡಮ್, ಯಾವತ್ತಾದರೂ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿವಾರದಲ್ಲಿ ನನಗೆ ಈ ಪರಿವಾರದ ವ್ಯವಹಾರದ ಬಗ್ಗೆ ತಿಳಿಸ್ಕೊಡಿ ಯಾವತ್ತಾದರೂ ಕೇಳಿದ್ದೀರಾ? ಇಬ್ರು ಅಂದರೆ ಈಗ ನಮ್ಮನೇಲಿ ಹೆಂಗೆ ಅಂತ ಒಟ್ಟಿನಲ್ಲಿ ನೀವು ಅದರಲ್ಲಿ ಭಾಗಿದಾರಿ. ಹೌದು ಸರ್. ಸೂಪರ್. ಸೊ ಈ ಥರ ಎಷ್ಟು ಮುಖ್ಯ ಆಗುತ್ತೆ ಬೇರೆ ಹೆಣ್ಮಕ್ಳಿಗೆ ಜೀವನದಲ್ಲಿ? ಹೌದು ಸರ್, ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಈಗ ಮನೇಲಿ ಮಕ್ಕಳು ಕೂಡ ಇರ್ತಾರೆ, ಚಿಕ್ಕ ಮಕ್ಕಳು. ಇನ್ ಕೇಸ್ ಈಗ ಸಿಂಗಲ್ ಪೇರೆಂಟ್ ಆದರೆ, ಈಗ ಇನ್ ಕೇಸ್ ಹಸ್ಬೆಂಡ್ಗೆ ಏನಾದರೂ ಪ್ರಾಬ್ಲಮ್ ಆಗಿ ಡೆತ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ಇವ್ರಿಗೇನೂ ಗೊತ್ತಿಲ್ಲ ಅಂತ ಅಂದರೆ ಹೆಂಗೆ ಸರ್ ಫ್ಯಾಮಿಲಿ ಲೀಡ್ ಮಾಡೋದು? ಸೊ ಹಾಗಾಗಿ ತಿಳ್ಕೊಬೇಕು. ಎಲ್ಲ ತಿಳ್ಕೊಂಡಿದ್ರೆ ಅಟ್ಲೀಸ್ಟ್ ಇವ್ರ ಮಕ್ಕಳನ್ನ ಟೇಕ್ ಕೇರ್ ತೊಗೋತಾರಲ್ವಾ? ಸೊ ಹಾಗಾಗಿ ಎಲ್ಲ ರೀತಿಯಿಂದಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ಸೂಪರ್ ಮ್ಯಾಮ್. ತುಂಬ ಚೆನ್ನಾಗಿ ಹೇಳಿದ್ರಿ.
ಮೇಡಮ್ ಯಾವಾಗಲಾದರೂ ಆಗಲಿ ಒಂದು ಕಲಿಬೇಕು ಅಂದಾಗ ಅಥವಾ ಈ ಥರ ಏನೋ ಒಂದು ವೇದಿಕೆ ಸೃಷ್ಟಿ ಮಾಡಿರ್ತಾರೆ. ಈಗ ಇಂಥವ್ರು ಇರ್ತಾರೆ, ಇನ್ನು ಇದಕ್ಕಿಂತ ತುಂಬ ಚೆನ್ನಾಗಿರೋರು ಇರ್ತಾರೆ. ಆದರೆ ಏನೋ ಪರಿವಾರ ಅಂತ ಬಂದಾಗ ಅವ್ರಿಗೇನು ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ, ನೀವೇನೋ ಅಲ್ಲೋಗಿ ತಪ್ಪು ಮಾಡ್ತಾ ಇದ್ದೀರೇನೋ, ನಮ್ಮಿಂದ ಎಲ್ಲೋ ದೂರ ಆಗ್ಬಿಡ್ತೀರೇನೋ, ಅಥವಾ ನಿಮ್ಮ ಕಲಿಕೆಯಿಂದ ಅವರನ್ನು ಏನೋ ಒಂದು ಹೀನಾಯವಾಗಿ ನೋಡ್ತೀರೇನೋ, ಈ ಥರ ಮೆಂಟಾಲಿಟಿ ಬರುತ್ತೆ. ನಿಮಗೇನಾದರೂ ಅನುಭವ ಆಗಿದೆಯಾ ಆ ಥರ? ಖಂಡಿತವಾಗ್ಲೂ ಸರ್. ನಾನು ಕೂಡ ಒಬ್ಬ ಸಿಂಗಲ್ ಪೇರೆಂಟ್. ನಾನು ಅಮ್ಮ ಇದ್ದಾರೆ, ಅಣ್ಣ ಕೂಡ ಇದ್ದಾರೆ. ಸೊ ಇವಾಗ ಪ್ರೆಸೆಂಟ್ ನನ್ನ ಒಂದು ಲೈಫಲ್ಲಿ ಏನಾಗ್ತಾ ಇದೆ ಅದಕ್ಕೆ ಸರಿಯಾಗಿರೋ ಪ್ರಶ್ನೆನೇ ನೀವು ಕೇಳಿದ್ದೀರಾ. ಸೊ ಏನಂದರೆ, ನಾನು ಮತ್ತು ನಮ್ಮಮ್ಮ ಬಂದುಬಿಟ್ಟು ಇವಾಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ, ಅಣ್ಣ ಬಂದು ಅವರು ಒಬ್ಬರೇ ಊರಲ್ಲಿ ಫಾರ್ಮಿಂಗ್ ಎಲ್ಲ ಮಾಡ್ಕೊಂಡಿರೋದ್ರಿಂದ, ನೀವು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಅವ್ರ ಮೆಂಟಾಲಿಟಿ ರನ್ ಆಗ್ತಾ ಇದೆ. ನೀವು ಅಲ್ಲಿ ಹೋಗಿ ದುಡ್ದು ಏನು ಮಾಡ್ತೀರಾ, ಊರಿಗೆ ಬಂದುಬಿಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ಎಲ್ಲರ ಮನೆಯಲ್ಲೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ದುಡಿಲೇಬೇಕು, ಜೀವನ ಸಾಗಿಸ್ಲೇಬೇಕು, ಅದೇನೋ ಸಾಲ ಸಂಘಗಳು ಏನಿರುತ್ತೆ, ದಿನನಿತ್ಯದ ಖರ್ಚಿಗೆ ಏನು ಬೇಕು ಅದನ್ನು ಮಾಡ್ತಾ ಹೋಗಲೇಬೇಕು. ಸೊ ನೀವು ನನಗೆ 3 ವರ್ಷದಿಂದ ಏನು ಎಕ್ಸ್ಪೀರಿಯನ್ಸ್ ಆಗ್ತಿದೆ, ನೀವು ಇಷ್ಟೊತ್ತು ಇವ್ರಿಗೇನೆಲ್ಲ ಕೇಳಿದ್ರಲ್ಲ ಪ್ರಶ್ನೆ, ಅದಕ್ಕಿಂತ ನನಗೆ 1% ಜಾಸ್ತಿ ಆಗಿದೆ ಅಂದರೆ ಏನು ತಪ್ಪಿಲ್ಲ. ಯಾಕಂದರೆ ನಾನು ಅನ್ಮ್ಯಾರಿಡ್ ಇದ್ದೀನಿ ನಾನಿನ್ನು. ನನಗೆ ಗೊತ್ತಿಲ್ಲ ಹೇಗೆ ಸಾಗಿಸೋದು. ನೀವು ಹೇಳಿದ್ರಲ್ಲ ಹೇಗೆ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ, ಖರ್ಚುಗಳನ್ನೆಲ್ಲ ಹೇಗೆ ನೋಡ್ಕೊಳ್ತೀರಾ ಅಂತ ಹೇಳಿ. ಐ ಆಮ್ ಝೀರೋ ಸರ್. ನಾನು ದುಡಿಯೋಕ್ಕಿಂತ ಮುಂಚೆ ಪ್ರತಿಯೊಂದು ಕೂಡ ನಾನು MBA ಮಾಡಿದ್ದೀನಿ. ಅಲ್ಲಿವರೆಗೂ ಕೂಡ ನಾನು ಸ್ವಂತ ದುಡ್ಡಲ್ಲೇನೂ ಓದಿಲ್ಲ, ಎಲ್ಲ ನನ್ನ ತಾಯಿ ನನಗೆ ಓದಿಸಿರೋದು. ಹಾಗಾಗಿ ನನಗೆ ಅದ್ರ ಬಗ್ಗೆ ನನಗೆ 1 ರೂಪಾಯಿದು ಬೆಲೆ ಗೊತ್ತಿಲ್ಲ. ಫೀಸ್ ಕಟ್ಟು ಕೇಳ್ತಾರೆ, ಕೊಡ್ತಾರೆ. ಟ್ರಿಪ್ಪಿಗೆ ಹೋಗಬೇಕು ಕೇಳ್ತಾರೆ, ಕೊಡ್ತಾರೆ. ಬಟ್ಟೆ ತೊಗೋಬೇಕು ಕೇಳ್ತಾರೆ, ಕೊಡ್ತಾರೆ. ಇವಾಗ ನಾನು ದುಡಿಯೋದು ತಿಂಗಳಿಗೆ ಎಷ್ಟಿದೆ ಅಲ್ಲ, ಅದರಲ್ಲಿ 1 ರೂಪಾಯಿ ಖರ್ಚು ಮಾಡೋಕ್ಕೆ ತುಂಬ ಯೋಚನೆ ಮಾಡ್ತೀನಿ. ಅಯ್ಯೋ ಅದಿದ್ರೆ ರೆಂಟಿಗೆ ಆಗುತ್ತಲ್ಲ, ಅಯ್ಯೋ ಅದಿದ್ರೆ ಯಾವುದಾದ್ರೂ ಸಾಲ ಕಟ್ಬಿಡ್ಬೋದಲ್ಲ, ಇದೇ ಪರಿಸ್ಥಿತಿಲಿ ಬದುಕ್ತಾ ಇದ್ದೀನಿ. ಆದರೆ ಒಂದು ಏನು ಖುಷಿ, ತುಂಬ ಹೆಮ್ಮೆ ಅಂತ ಹೇಳಿದರೆ, ನನ್ನ ತಾಯಿಗೆ ಈ ಒಂದು ಆಲೋಚನೆಯಿಂದ ನಾನು ದೂರ ಇಟ್ಟಿದ್ದೀನಿ. ಯಾಕಂದರೆ ಅವರು ತುಂಬ ಅದರಲ್ಲಿ ಬಳಲ್ತಾ ಇದ್ರು, ಎಲ್ಲಿ ಸಾಲ ಸಂಘಗಳನ್ನು ಎಲ್ಲಿ ಕಟ್ಟೋದು, ಸಾಲಗಳನ್ನು ಹೇಗೆ ತೀರಿಸೋದು ಅಂತ ಹೇಳಿ. ತುಂಬ ಪ್ರೌಡ್ ಏನಂತ ಹೇಳಿದ್ರೆ, ಈ ಸ್ಟೇಜಲ್ಲಿ ಅವರು ಕೂಡ ಕೆಲಸ ಮಾಡ್ತಾರೆ, ಏನು ಮನೇಲಿ ಕೂತಿಲ್ಲ. ಆದರೆ ಈ ಪೂರ್ತಿ ಮೇಂಟೆನೆನ್ಸ್, ಮನೆಯ ಎಲ್ಲ ಖರ್ಚುಗಳು ಮತ್ತು ಎಲ್ಲ ಜವಾಬ್ದಾರಿಗಳನ್ನು ನಾನು ನಿಭಾಯಿಸ್ತಿರೋದ್ರಿಂದ ನನಗೆ ನನ್ನ ಬಗ್ಗೆ ತುಂಬ ಪ್ರೌಡ್ ಮೂಮೆಂಟ್ ಇದೆ ಸರ್. ಇವಾಗ ಒಂದು ಹೆಣ್ಣು ಹೊರಗೆ ಬಂದು ದುಡಿತಾ ಇದ್ದಾಳೆ ಅಂತ ಹೇಳಿದ್ರೆ, ಒಂದು 70% ಆಫ್ ಜನ ಅವಳೇನೋ ಮಾಡ್ಕೊಂಡು ದುಡಿತಾ ಇದ್ದಾಳೆ. ಇದು ನಾನು ತುಂಬ ಕೇಳಿರೋದು ಸಮಾಜದಲ್ಲಿ. ನಾನು ಒಂದು ಹಳ್ಳಿಯಿಂದ ಬಂದಿರೋದ್ರಿಂದನೂ ಅಲ್ಲೋಗಿ ಏನು ಮಾಡಿಬಿಡ್ತಾಳೆ, ಅಲ್ಲೋಗಿ ಏನು ಕೆಲಸ ಮಾಡ್ತಿದ್ದಾಳೋ. ಸೊ ಈ ಥರದ್ದೆಲ್ಲ ತುಂಬಾ ಬರುತ್ತೆ ಸರ್. ಅದು ನಾವು ಕೂಡ ಕೇಳಿದ್ದೀವಿ, ನಮಗೂ ಕೂಡ ಹೇಳಿದ್ದಾರೆ. ಆದರೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾತಾಡೋರು ಯಾರು ತಂದು ನಮಗೆ ಹಾಕೋದಿಲ್ಲ, ಅವ್ರು ಯಾರು ತಂದು ನಮ್ಮ ಜೀವನ ಅಂತೂ ಅವ್ರು ನಡೆಸೋದಿಲ್ಲ. ಹಾಗಾಗಿ ನಮ್ಮ ಕಷ್ಟಗಳು, ನಮಗೆ ಅದಕ್ಕಿರೋ ಪರಿಹಾರಗಳು ನಮಗೆ ಮಾತ್ರ ಗೊತ್ತು. ನಮಗೆ ನಾವು ಸ್ಟ್ರಾಂಗ್ ಆಗಿದ್ದು ಅದನ್ನು ನಾವೆಲ್ಲ ಅದನ್ನೆಲ್ಲ ಅಡಚಣೆಗಳನ್ನು ಮುಂದೆ ಮಾಡ್ಕೊಂಡು ಹೋಗ್ತಿದ್ರೆ ನಾವು ಹೋಗ್ತೀವಿ. ಅವ್ರು ಹೇಳಿದ ತಕ್ಷಣ ನಾವು ಬಿದ್ದರೆ ಬೀಳ್ತೀವಿ, ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮ್ಮ ಪರಿಸ್ಥಿತಿಗಳ ಅನುಗುಣವಾಗಿ ನಾವು ಹೋಗ್ತಾನೇ ಇರಬೇಕು. ಹಿಂದೆ ಮಾತಾಡೋರಿಗೆ ಅವ್ರು ಇನ್ನೊಂದೇನೋ ಟೀಕೆ ಮಾಡ್ತಾರೆ, ಅವಕ್ಕೆಲ್ಲ ಕಿವಿ ಕೊಡ್ತಾ ಹೋದರೆ ಹೇಳ್ತಾರಲ್ವ, ಹೆಂಗಾಗ್ತೀವಿ ನಾವು ಸ್ಟ್ರಾಂಗ್ ವುಮೆನ್ ಅಂತ ಹೇಳಿದ್ರೆ ಹೀಗೆ. ಅದನ್ನೆಲ್ಲ ಕಿವಿಗೆ ಹಾಕ್ಕೊಳ್ದೇನೆ ಬಿಟ್ಟು ಹೋದರೆ ಮಾತ್ರ ಸ್ಟ್ರಾಂಗ್ ವುಮೆನ್ ಆಗ್ಲಿಕ್ಕಾಗುತ್ತೆ. ತುಂಬ ಅದ್ಭುತವಾಗಿ ಹೇಳಿದ್ರಿ. ನಾನು ಸರ್ ಜೊತೆ ಮಾತಾಡ್ತಾ ಇದ್ದೆ ಊಟ ಮಾಡಬೇಕಾದ್ರೆ, ಅವ್ರು ಹೇಳ್ತಾ ಇದ್ರು, ನಾನು ಬರೀ ಕನಸು ಕಾಣ್ತೇನೆ, ಆದರೆ ಅದನ್ನು ನನಸು ಮಾಡೋದು ನನ್ನ ಧರ್ಮಪತ್ನಿ ಅಂತ. ಅದು ಎಷ್ಟು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಆಡೋರು ಆಡ್ತಾ ಇರಲಿ, ನಮ್ಮನ್ನು ಹೀಯಾಳಿಸೋರು ಹೀಯಾಳಿಸ್ತಾ ಇರಲಿ, ಅಥವಾ ಬೇರೆ ಏನೋ ನಮ್ಮನ್ನು ಮಾಡದೇ ಥರ ತಡೆಯೋರು ತಡೀತಾ ಇರಲಿ, ನಾವು ಮಾತ್ರ ಮುನ್ನುಗ್ತಾ ಇರಬೇಕು. ನಮ್ಮ ಆಲೋಚನೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಅದು. ವನಿಷಾ ಫೌಂಡೇಶನ್ ಬಗ್ಗೆ ಮೇಡಮ್, ಈ ಥರದ ಕಾರ್ಯಕ್ರಮಗಳು ಅಥವಾ ಈ ಥರದ್ದು ಒಂದು ಆಲೋಚನೆಗಳು ಎಷ್ಟು ಮುಖ್ಯ ಮೇಡಮ್ ಸಮಾಜಕ್ಕೆ? ಸರ್, ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಏನಂದರೆ ತುಂಬ ಏನು ಅಂದರೆ ಇಂಪಾರ್ಟೆಂಟ್ ತುಂಬ ಇದೆ. ಫಸ್ಟ್ ಆಫ್ ಆಲ್ ನನಗೆ ಈ ಥರ ಪ್ರೋಗ್ರಾಮ್ಸ್ ನಾನು ಹೋಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಸೊ NGOಗೆ ಅಂತ ಜಾಯಿನ್ ಆಗಿದೆ ಫಸ್ಟ್ ನಾನು ವನಿಷಾ ಸರ್ವಿಸ್ ಫೌಂಡೇಶನ್ಗೆ. ಸೊ ಅದಕ್ಕಿಂತ ಮುಂಚೆ ಫ್ಯಾಮಿಲಿ ಆಯಿತು, ಮಕ್ಕಳಾಯಿತು, ಮನೆ ಆಯಿತು, ಅಷ್ಟರಲ್ಲೇ ಇದ್ದಿದ್ದು. ಸೊ ಆಚೆ ಬರ್ತಿರ್ಲಿಲ್ಲ. ನಮ್ಮದು ಫಂಕ್ಷನ್ಸ್ ಏನಿದೆ ಅದು ನೋಡ್ಕೊತಿದ್ವಿ ಹೊರತು ಬೇರೆ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಸೊ ಇಲ್ಲಿ ಒಂದು ಜಾಯಿನ್ ಆದಮೇಲೆ ಸೊ ಬೇರೆಯವ್ರದ್ದು ಹಾವಭಾವ ಹೇಗಿದೆ, ಅವ್ರ ಮೆಂಟ್ಯಾಲಿಟಿ ಹೇಗಿದೆ ಅನ್ನೋದು ಒಂದು ಅರ್ಥ ಮಾಡ್ಕೊಂಡ್ವಿ. ಮತ್ತು ಮೇನ್ ಏನು ಅಂದರೆ, ನಮ್ಮ ವನಿಷಾಗೆ ಸೇರ್ಕೊಂಡ್ಮೇಲೆ ಟೈಮ್ ಅನ್ನೋದು ತುಂಬ ಪಂಚುವಾಲಿಟಿ ಅನ್ನೋದು ನಾನು ಕಲ್ತಿದ್ದೀನಿ ತುಂಬ. ಸೊ ಮೇನ್ ಏನು ಅಂದರೆ, ನಮ್ಮ ಕಡೆ ಎಲ್ಲನೂ 10 ಗಂಟೆಗೆ ಬನ್ನಿ ಅಂದರೆ ನಾವು 11 ಗಂಟೆಗೆ ಹೋಗಿರ್ತೀವಿ. ಸೊ ನಾನು ಈ ಥರ ಒಂದು 2-3 ಸರಿ ಒಂದು 10 ನಿಮಿಷ ಲೇಟಾಗಿ ಬಂದಾಗ ಎಲ್ಲನೂ ಬೈಸ್ಕೊಂಡಿದ್ದೀನಿ.
ಅದು ಏನಕ್ಕೆ ಬೈತಾರೆ, ನಮ್ಮದು ನಾವು ನೀಟಾಗಿ ಬರಲಿ, ನೆಕ್ಸ್ಟ್ ಇನ್ನೊಂದು ಕಲೀಲಿ ಅನ್ನೋದಕ್ಕೆ ಅವ್ರು ಬೈತಾರೆ. ಅವ್ರ ಕಡೆಯಿಂದ ಒಂದೊಂದು ಲವ್ ಆ್ಯಂಡ್ ಅಫೆಕ್ಷನ್ ಅದು. ಸೊ ಒಬ್ಬೊಬ್ಬರು ಅದನ್ನು ಒಂಥರ ನೆಗೆಟಿವ್ ಆಗಿ ತೊಗೊಂಡ್ರೆ ನಾವು ಯಾರೂ ವರ್ಕ್ ಮಾಡೋದಕ್ಕೆ ಆಗಲ್ಲ. ಸೊ ನಾವು ಚೆನ್ನಾಗಿ ಬೆಳವಣಿಗೆ ಆಗಲಿ ಅನ್ನೋದಕ್ಕೆ ನಮ್ಮನ್ನು ಒಂದು ಮಾತು ಬೈದ್ರೂ ಅವರು ನಮ್ಮ ದೊಡ್ಡವರು ಅಂತ ನಾವು ಅದನ್ನು ಕೇಳ್ಕೊಂಡು ಮುಂದಕ್ಕೆ ಹೋದರೆ ಇನ್ನೂ ತುಂಬ ಮುಂದಕ್ಕೆ ಹೋಗ್ತೀವಿ. ಸೊ ಪಂಕ್ಚುಯಾಲಿಟಿ ಅನ್ನೋದು ಕಲ್ತಿದ್ದೀವಿ. ಮತ್ತು ಬೇರೆ ಅಂದರೆ ನಾವು ಮುಂಚೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನೇನು ಕಲ್ತಿದ್ದೀವೋ ಮಕ್ಕಳಾದ್ಮೇಲೆ ಎಲ್ಲ ಬಿಟ್ಬಿಟ್ಟಿರ್ತೀವಿ. ಈಗ ಜಾಯಿನ್ ಆದಮೇಲೆ ಒಂದು ಕಂಪ್ಯೂಟರ್ದಿಂದ ಹಿಡಿದು ಎಲ್ಲನೂ ಯಾವ ಥರ ಹ್ಯಾಂಡಲ್ ಮಾಡೋದು ಅನ್ನೋದೆಲ್ಲ ಕಲ್ತಿದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಲಿಸ್ತಿದೆ ಸರ್ ನಮಗೆ. NGO ಇವಾಗ ಹೇಗೆ ನಾವು ಸ್ಕೂಲಲ್ಲಿ ಟೀಚರ್ಸ್ ಕಲಿಸ್ತಿದ್ರು, ಈಗ ನಮ್ಮದು ಇನ್ನೊಂದು ಲೈಫ್ ಅನ್ನೋದೀಗ. ಸೊ ಇವಾಗ ಇದರಲ್ಲಿ ಝೀರೋಯಿಂದ ಮತ್ತೆ ಕಲ್ತ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ತುಂಬ ಖುಷಿ ಆಗ್ತಿದೆ. ತುಂಬ ಕಲ್ತಿದ್ದೀವಿ ಅನ್ನೋದು ತುಂಬ ಪ್ರೌಡಾಗಿ ಹೇಳ್ಬೋದು. ಮತ್ತು ಗೊತ್ತಿಲ್ದಿರೋ ಜನರ ಹತ್ರ ಎಲ್ಲ ನಾವು ನಮ್ಮ ಪರಿಚಯ ನಾವು ಮಾಡ್ಕೋಬೋದು. ಮತ್ತು ನಾವು ತುಂಬ ಕಲೀಲಿಕ್ಕೆ ತುಂಬ ಇದೆ. ಸೊ ನನ್ನ ಪ್ರಕಾರ NGO ಅಂದಿದ ತಕ್ಷಣ ಎಲ್ಲರಿಗೂ ಒಂದು ನೆಗೆಟಿವ್ ಥಾಟ್ ಬರುತ್ತೆ. ಅಯ್ಯೋ NGOದಲ್ಲ ಈ ಥರ ಆ ಥರ, ಅವ್ರೇನು ಕೆಲಸ ಮಾಡಲ್ಲ, ಒಂದು ಹಣ ಅಂತ ತೊಗೊತಾರೆ ಮತ್ತು ಅವ್ರು ಓನ್ ಯೂಸ್ಗೆ ಯೂಸ್ ಮಾಡ್ಕೊತಾರೆ ಅಂತ. ಆದರೆ ನಮ್ಮ NGOದಲ್ಲಿ